ಅತಿಥಿಗಳ ಮುಂದೆ ನಿಷ್ಠುರ ಪ್ರಶ್ನೆಗಳಿಟ್ಟು ನೇರ ಉತ್ತರ ಪಡೆಯುವ ಕಾರ್ಯಕ್ರಮ ಟಾರ್ಗೆಟ್. ನಮ್ಮ ಇವತ್ತಿನ ಟಾರ್ಗೆಟ್ ಇಂಧನ ಸಚಿವೆ ಶೋಭಾ ಕರಂದ್ಲಾಜೆ. ಶೋಭಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶೋಭಾ ಅವರೇ, ಇಡೀ ರಾಜ್ಯಕ್ಕೆ ಇಂಧನ ಸಚಿವರಾಗಿ ತಾವು ಬಂದಾಗ ಒಬ್ಬ ಮಹಿಳೆ ಬಂದಿದ್ದೀರಿ, ರಾಜ್ಯವನ್ನು ಬೆಳಗ್ತೀರಿ ಅನ್ನುವ ಒಂದು ಆಸೆಯನ್ನು ಈ ರಾಜ್ಯದ ಜನ ಇಟ್ಕೊಂಡ್ರಿ. ಆದರೆ ತಾವು ಸಚಿವರಾದ ನಂತರ ರಾಜ್ಯ ಕತ್ತಲಲ್ಲಿದೆ. ಯಾಕೆ ಕತ್ತಲಲ್ಲಿದೆ ಅನ್ನುವಂಥದ್ದು ಸರಿಯಲ್ಲ. ಕಳೆದ 10 ದಿನಗಳಿಂದ ತಾತ್ಕಾಲಿಕವಾಗಿ ಇವತ್ತು ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೀವಿ. ತೆಲಂಗಾಣದ ಹೋರಾಟ ನಮ್ಮ ಕೈಯಲ್ಲಿಲ್ಲ ಅಂತ ಅನಿಸುತ್ತೆ. ಇದಕ್ಕೆ ಕೇಂದ್ರ ಸರ್ಕಾರ ಏನಾದರೂ ಒಂದು ಪರಿಹಾರ ಸೂಚನೆ ಮಾಡಬೇಕಿತ್ತು. ಇವತ್ತು ತೆಲಂಗಾಣದಿಂದ ಬರುವಂಥ ಕಲ್ಲಿದ್ದಲು ನಮಗೆ ಪೂರ್ಣವಾಗಿ ನಿಂತೋಗಿದೆ. ಕಳೆದ 20 ದಿನದಿಂದ ಸಿಂಗರಿನಿಂದ ಒಂದೇ ಒಂದು ರೇಖ ಕಲ್ಲಿದ್ದಲು ನಮಗೆ ಬಂದಿಲ್ಲ. ಬಹುಶಃ ಇಂಧನ ಸಚಿವೆಯಾಗಿ ತಾವು ಈ ಇಲಾಖೆಯ ಬಗ್ಗೆ ಸ್ಟಡಿ ಮಾಡಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಮೋಸ್ಟ್ ಎಫಿಷಿಯೆಂಟ್ ಮಂತ್ರಿ ಇದ್ದೀರಿ ತಾವು, ಬಹಳ ಬೇಗ ಎಲ್ಲವನ್ನು ಗ್ರಹಿಕೆ ಮಾಡ್ಕೋತೀರಿ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಆದರೆ ಅದು ಒಂದೇ ಕಾರಣ ಅಲ್ಲ. ಇಂಧನ ಇಲಾಖೆಯಿಂದ ಇಂಧನ ಸಚಿವರಾಗಿ ಈ ರಾಜ್ಯದಲ್ಲಿ ಕೃತಕ ವಿದ್ಯುತ್ ಅಭಾವವನ್ನು ತಾವು ಸೃಷ್ಟಿ ಮಾಡ್ತಾ ಇದ್ದೀರಿ. ಇದು ಸಂಪೂರ್ಣವಾಗಿ ಸುಳ್ಳು. ರಾಜ್ಯಕ್ಕೆ ವಿದ್ಯುತ್ತನ್ನು ಕೊಡಬೇಕಾದಂಥ ಬಹಳ ದೊಡ್ಡ ಜವಾಬ್ದಾರಿ ನನ್ನ ಮೇಲೆ ಇದೆ. ಇವತ್ತು ನಮ್ಮ ರಾಜ್ಯಕ್ಕೆ ಸುಮಾರು 2,000 ಮೆಗಾವಾಟ್ ವಿದ್ಯುತ್ ಶಕ್ತಿಯ ಕೊರತೆ ಇದೆ. ಒಂದು ಕಳೆದ 20 ದಿನದಲ್ಲಿ ಆದಂಥ ಕೊರತೆ. ಎರಡನೇದು ನಮ್ಮ ಲೋಡ್ ಜಾಸ್ತಿ ಆಗ್ತಾ ಇದೆ, ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ನಾನು ನಿಮಗೆ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಕಳೆದ ವರ್ಷ ಇದೇ ದಿನ ಕೇವಲ 117 ಮಿಲಿಯನ್ ಯೂನಿಟ್ ಮಾತ್ರ ನಮ್ಮ ರಾಜ್ಯದಲ್ಲಿ ವಿದ್ಯುತ್ ಶಕ್ತಿಯನ್ನು ಜನ ಬಳಕೆ ಮಾಡ್ತಿದ್ರು. ಆದರೆ ಇವತ್ತು 140 ಮಿಲಿಯನ್ ಯೂನಿಟ್ ವಿದ್ಯುತ್ ಶಕ್ತಿ, ಅಂದರೆ ಸುಮಾರು 2,000 ಮೆಗಾವಾಟ್ ಎಕ್ಸ್ಟ್ರಾ ವಿದ್ಯುತ್ ಶಕ್ತಿಯನ್ನು ಜನ ಬಳಕೆ ಮಾಡಿದ್ದಾರೆ. ಅಂದ್ರೆ ಒಂದು ದಿನಕ್ಕೆ ಅಥವಾ ಎಷ್ಟು ದಿನದ ಲೆಕ್ಕ ಕೊಡ್ತಾ ಇದ್ದೀರಿ ನೀವು? ಒಂದು ದಿನಕ್ಕೆ ಇಷ್ಟು ಯೂನಿಟ್ ಅನ್ನ ಜನ ಎಕ್ಸ್ಟ್ರಾ ಬಳಕೆ ಮಾಡಿದ್ದಾರೆ. ಮೆಗಾವಾಟ್ ನಾನು ಹೇಳ್ತಾ ಇರೋದು 140 ಮಿಲಿಯನ್ ಯೂನಿಟ್ ಇವತ್ತು ಒಂದು ದಿನದಲ್ಲಿ ಬಳಕೆ ಆಗಿದೆ. ನಮ್ಮ ರಾಜ್ಯಕ್ಕೆ ಒಂದು ದಿನಕ್ಕೆ ಎಷ್ಟು ಪವರ್ ಬೇಕು? ಕರೆಂಟ್ ಎಷ್ಟು ಬೇಕು? ಈಗಿರುವ ಪ್ರಕಾರ ನಮ್ಮ ಡಿಮಾಂಡ್ ಸುಮಾರು 160 ಮಿಲಿಯನ್ ಯೂನಿಟ್ ಬೇಕು. ಆದರೆ ನಾವು ಕೊಡ್ತಾ ಇರುವಂತದ್ದು ಕೇವಲ 140 ಮಿಲಿಯನ್ ಯೂನಿಟ್, ಅಂದ್ರೆ ಸುಮಾರು 20 ಮಿಲಿಯನ್ ಯೂನಿಟ್ ನಮಗೆ ಶಾರ್ಟೇಜ್ ಇದೆ. ರೈಟ್. RTPS ಮತ್ತು ತೆಲಂಗಾಣ ವಿಚಾರನ ತಾವು ಪ್ರಸ್ತಾಪ ಮಾಡಿದ್ರಿ. ಉಳಿದ ವಿಚಾರಕ್ಕೆ ನಾನು ಬರ್ತೀನಿ. RTPSನಲ್ಲಿ ಜನರೇಟ್ ಆಗುವ ವಿದ್ಯುತ್ ಶಕ್ತಿ ಅಂದರೆ ಈ ಕೋಲ್ನಿಂದ, ಕಲ್ಲಿದ್ದಲಿನಿಂದ ಬಹುಶಃ ನಮ್ಮ ರಾಜ್ಯಕ್ಕೆ 20% ಮಾತ್ರ ಕರೆಂಟನ್ನು ಪೂರೈಸ್ತಾ ಇದೆ. ಇನ್ನು ಉಳಿದ 80% ಬೇರೆ ವಿದ್ಯುತ್ತನ್ನು ನಾವು ಬಳಸ್ಕೋತಾ ಇದ್ದೀವಿ. ಹಾಗಾದರೆ ಈ 20% ವಿದ್ಯುತ್ ಶಾರ್ಟೇಜ್ ಆದ ತಕ್ಷಣ ಕರ್ನಾಟಕ ಕತ್ತಲಿರಬೇಕಾ? ಖಂಡಿತವಾಗಿ ಇಲ್ಲ. ಕರ್ನಾಟಕ ಕತ್ತಲಿಲ್ಲ ಇದೆ ಅನ್ನುವಂಥದ್ದನ್ನು ನಾನು ಒಪ್ಪೋದಿಲ್ಲ. ಹಾಗಾದರೆ ಹಳ್ಳಿಗಳಲ್ಲಿ 10 ಗಂಟೆ ವಿದ್ಯುತ್ ಕೊಡ್ತಾ ಇದ್ದೀರಿ, ಕಟ್ ಮಾಡ್ತಾ ಇದ್ದೀರಿ. ಜೊತೆಗೆ ಸಿಟಿಗಳಲ್ಲಿ 6 ಗಂಟೆ ತಾವು ವಿದ್ಯುತ್ತನ್ನು ಯಾಕೆ ಕಟ್ ಮಾಡ್ತಾ ಇದ್ದೀರಿ? ಇವತ್ತು ವಿದ್ಯುತ್ ಇರುವಂಥ ವಿದ್ಯುತ್ತನ್ನು ನಾವೆಲ್ಲಿ ತಡೆಯೋಕ್ಕಾಗಲ್ಲ. ಯಾಕಂದರೆ ವಿದ್ಯುತ್ತನ್ನು ಕೊಡಲೇಬೇಕು. ಹೆಚ್ಚಾದರೆ ಅದು ಇನ್ಯಾವುದೋ ರಾಜ್ಯಕ್ಕೆ ಹರಿದು ಹೋಗಲೇಬೇಕು. ಇದು ವಿದ್ಯುತ್ ವ್ಯವಸ್ಥೆಯಲ್ಲಿರುವಂಥ ಟೆಕ್ನಿಕಲ್ ಪಾಯಿಂಟ್ ಇರುವಂಥ ಅನಿಯಮಿತತೆ. ಈ ಲೋಡ್ ಶೆಡ್ಡಿಂಗ್ ಯಾಕೆ? ಸಹಜವಾಗಿ ಇವತ್ತು RTPSನ ಸಮಸ್ಯೆ ಮತ್ತು BTPS, ನಮ್ಮದು ಬಳ್ಳಾರಿಯ 500 ಮೆಗಾವಾಟ್ ವಿದ್ಯುತ್ ಶಕ್ತಿ ನಮಗೆ ಇವತ್ತಿಂದ ಅದು ಶುರುವಾಗುತ್ತೆ. ಕಳೆದ 1 ತಿಂಗಳಲ್ಲಿ ಅದು ವಾರ್ಷಿಕವಾಗಿ ನಿರ್ವಹಣೆಯ ಒಂದು ಕಾರ್ಯದಲ್ಲಿತ್ತು. ವರ್ಷಕ್ಕೆ ಒಂದು ಸಾರಿ ನಾವು ಮೇಂಟೆನೆನ್ಸ್ಗೆ ಅಂತ ಬಿಡ್ತೀವಿ ಯಾವುದೇ ಯೂನಿಟನ್ನು. ಇವನ್ ಬಳ್ಳಾರಿ ಇರ್ಬೋದು, ರಾಯಚೂರು ಇರ್ಬೋದು, ಅಥವಾ ಶರಾವತಿ ಇರ್ಬೋದು, ಯಾವುದನ್ನು. ವಿದ್ಯುತ್ ಸಮಸ್ಯೆ ಅಲ್ಲ. RTPSನ ಸಮಸ್ಯೆ ಒಂದು ಸಮಸ್ಯೆನೇ. RTPS ಅನ್ನು ಕಳೆದ 7 ಯೂನಿಟನ್ನು ನಾವು ರನ್ ಮಾಡಬೇಕಾಗಿತ್ತು. ಆದರೆ ಕಲ್ಲಿದ್ದಲಿನ ಕೊರತೆಯ ಕಾರಣಕ್ಕಾಗಿ ಕಳೆದ 20 ದಿನದಿಂದ ಸಿಂಗರಣಿಯಿಂದ ಒಂದೇ ಒಂದು ರೇಖ ಕಲ್ಲಿದ್ದಲು, ನಮಗೆ ಒಂದೇ ಒಂದು ಟನ್ ಕಲ್ಲಿದ್ದಲು ಬಾರದ ಕಾರಣಕ್ಕಾಗಿ ನಮಗೆ ಬರುತ್ತೆ. ಕಲ್ಲಿದ್ದಲು ಬರುವಂತ ಪ್ರಶ್ನೆಯಲ್ಲಿ ಇವತ್ತು ನಮ್ಮ ಹತ್ರ 1 ಲಕ್ಷ ರಾಮಗುಂಡಂ ಮತ್ತು ಸಿಂಗರಿಯಿಂದ ಕಲ್ಲಿದ್ದಲು ಬರುತ್ತೆ. ಹೌದು, ತೆಲಂಗಾಣ ಸಮಸ್ಯೆಯಿಂದ ಅದು ಬರ್ತಾ ಇಲ್ಲ ಕೂಡ ಹೌದು. ಆದರೆ ಅದೊಂದೇ ಸಮಸ್ಯೆ ಅಲ್ಲ, ಪರ್ಯಾಯ ರಸ್ತೆಗಳಿದೆ, ಪರ್ಯಾಯ ವ್ಯವಸ್ಥೆಗಳನ್ನು ರಾಜ್ಯ ಸರ್ಕಾರ ಮಾಡ್ಕೋಬೋದು. ಅದರ ಜೊತೆಗೆ ಈಗ ತಾವು ಪವರ್ ಪರ್ಚೇಸ್ ಮಾಡೋಕ್ಕೆ ಹೊರಟಿದ್ದೀರಿ. ತಮಗೂ ಕೂಡ ಗೊತ್ತಿದೆ, ತಾವು ಬೇಕು ಅಂದ ತಕ್ಷಣ ಪವರ್ ಎಲ್ಲೂ ಕೂಡ ಸಿಗಲ್ಲ. 1 ವರ್ಷಕ್ಕೆ ಮೊದಲೇ ಬುಕ್ ಮಾಡಬೇಕು. ಅದಕ್ಕೆ ಬೇರೆ ಟೆಕ್ನಿಕಲ್ ಪಾಯಿಂಟ್ಗಳು ಬಹಳಷ್ಟಿದೆ. ಆದರೂ ಕೂಡ ತಾವು ರಾಜ್ಯದ ಜನರ ಮುಂದೆ ಅವ್ರನ್ನ ಕಣ್ಣೋರಿಸೋದಕ್ಕೆ ಪ್ರತಿದಿನ ಒಂದೊಂದು ಹೇಳಿಕೆ ಕೊಡ್ತಾ ಇದ್ದೀರಿ. ರಿಯಾಲಿಟಿನ ರಾಜ್ಯದ ಜನತೆ ಮುಂದೆ ತಾವು ಇಡ್ತಾ ಇಲ್ಲ. ನಮಗೆ ಸಿಂಹಾದ್ರಿ ಮತ್ತು ರಾಮಗುಂಡಮಿಂದ ಕೇಂದ್ರದ ಶೇರ್ ಬರಬೇಕು. ಆ ಕೇಂದ್ರದ ಶೇರ್ ಕೂಡ ತೆಲಂಗಾಣ ಹೋರಾಟದ ಕಾರಣಕ್ಕೆ ಸಿಂಗರಣಿಯಲ್ಲಿ ಕಲ್ಲಿದ್ದಲಿನ ಕೊರತೆಯ ಕಾರಣಕ್ಕಾಗಿ ನಿಂತೋಗಿದೆ. ಅಲ್ಲಿಂದ ಬರುವಂಥ 350 ಮೆಗಾವಾಟ್ ನಮಗೆ ಸೆಂಟ್ರಲ್ ಶೇರ್, ನಮ್ಮ ಕೇಂದ್ರ ಸರ್ಕಾರ ನಮಗೆ ಕೊಡಬೇಕಾದಂಥ ಶೇರ್ ಬರ್ತಾ ಇಲ್ಲ ಬಿಕಾಸ್ ಆಫ್ ದ ಹೋರಾಟ. ಅದನ್ನೇ ಅಷ್ಟೊಂದು ಅವಲಂಬಿಸಿದ್ರೆ ಬೇರೆ ಕಡೆಯಿಂದ ಯಾಕೆ ಪಡೆಯೋಕ್ಕೆ ಸಾಧ್ಯ ಇಲ್ಲ? ನಾವು ದಿನ ಎವ್ರಿಡೇ ಬಿಡ್ ಮಾಡ್ತಾ ಇದ್ದೀವಿ. ಇವಾಗ 630 ಮೆಗಾವಾಟ್ ಆಲ್ರೆಡಿ ನಾವು ಕಳೆದ ತಿಂಗಳಲ್ಲಿ ನಾವು ಬಿಡ್ ಮಾಡಿ ನಾವು ತೊಗೊಂಡಿದ್ದೀವಿ. ಅದು ಬರ್ತಾ ಇದೆ. ಬೆಳಿಗ್ಗೆ 7ರಿಂದ ಬೆಳಿಗ್ಗೆ 10 ತನಕ, ಸಂಜೆ 7ರಿಂದ ರಾತ್ರಿ 10 ತನಕ 300 ಮೆಗಾವಾಟ್ ನಾವು ಪೀಕ್ ಅವರ್ಗೆ ಮ್ಯಾನೇಜ್ ಮಾಡೋಕ್ಕೆ ಅಂತ ತೊಗೊಂಡಿದ್ದೀವಿ. ಸಿಂಹಾದ್ರಿ ರಾಮಗುಂಡಮನ್ನು ಹೊರತುಪಡಿಸಿ ತಾವು ವಿದೇಶದಿಂದ ಕೂಡ ಕಲ್ಲಿದ್ದಲು ಖರೀದಿಸಿದ್ರೆ ಇದಕ್ಕಿಂತ ಬೆಟರ್ ಕ್ವಾಲಿಟಿ ಕಲ್ಲಿದ್ದಲನ್ನ ತಾವು ಪಡಿಬೋದಲ್ಲ, ಯಾಕೆ ಪಡಿತಾ ಇಲ್ಲ ಸರ್ಕಾರ? ರಾಯಚೂರಿನ ಮತ್ತು ಬಳ್ಳಾರಿಯ ಟರ್ಬೈನ್ಗಳು
80% ದೇಶೀಯ ಕಲ್ಲಿದ್ದಲನ್ನು, ಕೇವಲ 20% ಅಂತಾರಾಷ್ಟ್ರೀಯ ಕಲ್ಲಿದ್ದಲನ್ನು ಬಳಸುವುದಕ್ಕೆ ಮಾತ್ರ ಅದು ಮ್ಯಾನುಫ್ಯಾಕ್ಚರ್ ಆಗಿದೆ. ಆ ರೀತಿ ಆ ಒಂದು ಫ್ಯಾಕ್ಟ್ರಿಯನ್ನು, ಆ ರೀತಿಯ ಟರ್ಬೈನನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಅದಕ್ಕೆ ನೀವು ವಿದೇಶದ ಕೋಲನ್ನು 100% ಆಗಿದ್ದರೆ ಅದು ಕೆಲಸ ಮಾಡೋದಿಲ್ಲ, ಅದು ಬರ್ನ್ ಆಗಿ ಹೋಗುತ್ತೆ. ಈ ಕಾರಣಕ್ಕಾಗಿ 80% ದೇಶೀಯ ಕಲ್ಲಿದ್ದಲು, 20% ಇಂಪೋರ್ಟ್ ಕೋಲನ್ನು ಬಳಕೆ ಮಾಡಿಕೊಂಡು ನಾವು ಯೂನಿಟ್ ನಡೆಸ್ತೀವಿ. ಕಲ್ಲಿದ್ದಲು ಖರೀದಿ ಕೂಡ ಸರ್ಕಾರ ನೇರವಾಗಿ ಯಾಕೆ ಖರೀದಿ ಮಾಡಲ್ಲ? ತಾವು ಟೆಂಡರ್ಗಳನ್ನು ಯಾಕೆ ಕರಿತೀರಿ? ಟೆಂಡರ್ಗಳು ಕರೆಯೋ ಉದ್ದೇಶ ಸರ್ಕಾರ ಕಿಕ್ ಬ್ಯಾಕ್ ಸಿಗುತ್ತೆ, ಪರ್ಸೆಂಟೇಜ್ ಹೊಡೆಯೋದಕ್ಕೋಸ್ಕರ ಈ ರೀತಿ ಮಾಡ್ತಾರೆ. ನನಗೆ ಆಶ್ಚರ್ಯ ಆಗುತ್ತೆ ನಿಮ್ಮ ಪ್ರಶ್ನೆ. ಯಾಕಂದರೆ ಟೆಂಡರ್ ಕರೆಯುವುದೇ ಪಾರದರ್ಶಕ. ಟೆಂಡರ್ ಕರೆಯದೇ ನಾವೇನಾದರೂ ಕಲ್ಲಿದ್ದಲು ಪರ್ಚೇಸ್ ಮಾಡಿದರೆ ನಿಮಗೆ ಬೇಕಾದವ್ರ ಹತ್ರ ನಿಮಗೆ ಬೇಕಾದನ್ನು ಪಡೆದು ಪರ್ಚೇಸ್ ಮಾಡಿದಿರಿ ಅಂತ ನೀವು ಹೇಳ್ಬೋದು. ಆದರೆ ಟೆಂಡರ್ ಪಾರದರ್ಶಕವಾಗಿ ಇಂಟರ್ನ್ಯಾಷನಲ್ ಟೆಂಡರ್ ಕರಿತೀವಿ, ಗ್ಲೋಬಲ್ ಟೆಂಡರ್ ಕರಿತೀವಿ, ಅದು ಇಂಟರ್ನೆಟ್ಟಲ್ಲಿ ಬರುತ್ತೆ. ಕಡಿಮೆ ರೇಟಲ್ಲಿ ಯಾರು ಕೋಟ್ ಮಾಡ್ತಾರೋ ಅವರು ಕೋಲನ್ನು ಕೊಡ್ತಾರೆ. ಆದರೆ 20% ಕೋಲನ್ನು, ಉಳಿದಂಥ 80% ಕೋಲು ದೇಶೀಯ ಕೋಲು ಏನಿದೆ ಕೇಂದ್ರ ಸರ್ಕಾರ ನಮಗೆ ಅಲಾಟ್ ಮಾಡಿದೆ. ಮಹಾನದಿಯಿಂದ, ಸಿಂಗ್ರೇಣಿಯಿಂದ ಮತ್ತು ನಾಗ್ಪುರದಿಂದ ಕೇಂದ್ರ ಸರ್ಕಾರ ಏನು ಕಲ್ಲಿದ್ದಲು ಕೊಡ್ತಾರೆ ಅದನ್ನು ನಾವು ತೊಗೊತಾ ಇದ್ದೀವಿ. ಸೊ ಸರ್ಕಾರ ವಿದ್ಯುತ್ ಶಕ್ತಿಯನ್ನು ಸರಿಯಾಗಿ ಬ್ಯಾಲೆನ್ಸ್ ಮಾಡದೆ ಈ ರಾಜ್ಯವನ್ನು ಕತ್ತಲಲ್ಲಿ ಇಟ್ಟು ಇಂಧನ ಇಲಾಖೆ ಮತ್ತು ರಾಜ್ಯ ಸರ್ಕಾರ ರಾಜ್ಯ ಜನತೆಗೆ ಸರಿಯಾಗಿ ವಿದ್ಯುತ್ ಶಕ್ತಿ ಕೊಡೋದ್ರಲ್ಲಿ ವಿಫಲವಾಗಿದೆ ಅಂತಿನ್ನ. ಇವತ್ತು ಕಳೆದ 20-30 ವರ್ಷಗಳು ಸರ್ಕಾರ ಮಾಡಿದಂಥ ಪಾಪ ಇದು. ಯಾರು ಕಳೆದ 20-30 ವರ್ಷದಿಂದ ಸರ್ಕಾರ ನಡೆಸಿದ್ರು ಅವರು ಈ ರಾಜ್ಯಕ್ಕೆ ಮುಂದಿನ ಒಂದು 10-20 ವರ್ಷಕ್ಕೆ ಎಷ್ಟು ಜನಸಂಖ್ಯೆ ಆಗ್ಬೋದು, ಎಷ್ಟು ಪಂಪ್ಸೆಟ್ ಬರ್ಬೋದು, ಎಷ್ಟು ಉದ್ಯಮಿಗಳು ಬರ್ಬೋದು, ಎಷ್ಟು ವಿದ್ಯುತ್ ಬೇಕು ಅನ್ನುವಂಥದ್ದನ್ನು ಲೆಕ್ಕಾಚಾರ ಹಾಕದೆ ಎಷ್ಟು ವಿದ್ಯುತ್ತನ್ನು ಉತ್ಪನ್ನ ಮಾಡಬೇಕು ಅನ್ನೋದ್ರ ಕಡೆ ಗಮನ ಕೊಡದ ಕಾರಣ ಈ ಒಂದು ದೊಡ್ಡ ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೀವಿ. ಇದನ್ನು ಹೊರಗೆ ಬರೋದಕ್ಕಾಗಿ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಒಂದಷ್ಟು ಯೋಜನೆಗಳನ್ನು ಮಾಡಬೇಕು ಅಂತ ಮುಂದೆ ಕಾರ್ಯವನ್ನು ತೊಡಗಿಸ್ಕೊಂತು. ಅದಕ್ಕಾಗಿ ಛತ್ತೀಸ್ಗಢಕ್ಕೆ ಹೋಯಿತು, ಭೂಮಿಯನ್ನು ಅದ್ರ ಬಗ್ಗೆ ಮಾತಾಡ್ತೀನಿ, ಇನ್ ಡೀಟೇಲ್ ಆಗಿ ಅದ್ರ ಬಗ್ಗೆ ಮಾತಾಡ್ತೀನಿ ಶೋಭಾಜಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.